ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಸುದ್ದಿಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸೀತಾರಾಮ ಸದ್ಯ ಕನ್ನಡ ಕಿರುತೆರೆಯ ಸೆನ್ಸೇಷನಲ್ ಧಾರಾವಾಹಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಇನ್ನು ವೀಕ್ಷಕರೇ, ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಈ ಧಾರಾವಾಹಿ ಸ್ಟೋರಿಗೆ ಯಾರೂ ಕೂಡ ಮನಸೋಲದವರಿಲ್ಲ ಅಂತಾನೆ ಹೇಳ್ಬೋದು. ಧಾರಾವಾಹಿಯ ಹಾಡು ಹಾಗೂ ಪಾತ್ರಧಾರಿಗಳು ನೋಡುಗರ ಮನಸ್ಸನ್ನು ಗೆದ್ದಾರೆ. ಹೀಗಾಗಿ ಸೀತಾರಾಮ ಧಾರಾವಾಹಿ TRP ಕೂಡ ವಾರದಿಂದ ವಾರಕ್ಕೆ ಹೆಚ್ಚುತ್ತಲೇ ಹೋಗ್ತಾ ಇದೆ. ಇನ್ನು ವೀಕ್ಷಕರೇ, ಸೀತಾರಾಮ ಧಾರಾವಾಹಿಯಲ್ಲಿ ಗಗನ್ ಚಿನ್ನಪ್ಪ ಮೇನ್ ರೋಲ್ನಲ್ಲಿ ರಾಮನಾಗಿ ಕಾಣಿಸ್ಕೊಳ್ತಾ ಇದ್ರೆ, ಬಿಗ್ ಬಾಸ್ ಕನ್ನಡ ಖ್ಯಾತಿಯ ವೈಷ್ಣವಿ ಗೌಡ ಹಾಗೂ ಡ್ರಾಮಾ ಜೂನಿಯರ್ಸ್ ಖ್ಯಾತಿಯ ರಿತು ಸಿಂಗ್ ಸೀತಾರಾಮ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ವೈಷ್ಣವಿ ಗೌಡ ಸೀತಾ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ, ಸಿಹಿ ಪಾತ್ರದಲ್ಲಿ ರಿತು ಸಿಂಗ್ ಕಾಣಿಸ್ಕೊಂಡಿದ್ದಾರೆ. ಈಗಾಗಲೇ ಈ 3 ಪಾತ್ರಗಳನ್ನ ವೀಕ್ಷಕರು ಮನಸ್ಸಾರೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿದಿನ ಈ ಧಾರಾವಾಹಿ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತಾರೆ. ಹೀಗಾಗಿ ಇವರ ಖಾಸಗಿ ಜೀವನದ ಬಗ್ಗೆಯೂ ಕೂಡ ಸಾಕಷ್ಟು ಕುತೂಹಲಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತೆ. ಜೊತೆಗೆ ಜನರಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಅನ್ನುವ ವಿಷಯಗಳು ಹೊರಬೀಳ್ತಾನೆ ಇರುತ್ತೆ. ಹೌದು ವೀಕ್ಷಕರೇ, ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಸೀತಾರಾಮ ಧಾರಾವಾಹಿಯಲ್ಲಿ ಮುಖ್ಯವಾಗಿ ಶ್ರೀರಾಮ್ ದೇಸಾಯಿ ಪಾತ್ರಧಾರಿ ಗಗನ್ ಚಿನ್ನಪ್ಪ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳಿ ಜನ ಉತ್ಸುಕರಾಗಿದ್ದಾರೆ ಕೂಡ. ಯಾಕೆಂತಂದರೆ ಗಗನ್ ಚಿನ್ನಪ್ಪ ಆ ಧಾರಾವಾಹಿಗೆ ಜೀವ ಕೊಟ್ಟು, ಅಂದರೆ ಆ ಪಾತ್ರಕ್ಕೆ ಜೀವ ಕೊಟ್ಟು ಅಭಿನಯಿಸ್ತಾ ಇದ್ದಾರೆ. ಇನ್ನು ಸೀತಾರಾಮ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಗಗನ್ ಚಿನ್ನಪ್ಪ ಅವರು ಮೊದಲು ಮಂಗಳಗೌರಿ ಮದುವೆ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿದ್ರು. ಆ ಧಾರಾವಾಹಿ ಕೂಡ ಸಾಕಷ್ಟು ಜನರ ಮೆಚ್ಚುಗೆಯನ್ನು ಗಳಿಸಿತ್ತು. ಆದರೆ ಮಧ್ಯದಲ್ಲಿ ಆ ಪಾತ್ರವನ್ನು ಬಿಟ್ಟು ಹೊರಗಡೆ ಬಂದರು ಗಗನ್ ಚಿನ್ನಪ್ಪ. ನಂತರ ಯಾವುದೇ ಪಾತ್ರದಲ್ಲೂ ಕೂಡ ಯಾವುದೇ ಧಾರಾವಾಹಿಯಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಇದ್ರ ಜೊತೆಗೆ ಈಗ ಸೀತಾರಾಮ ಧಾರಾವಾಹಿ ಪ್ರಾರಂಭವಾಯಿತು. ನಂತರ ಸೀತಾರಾಮ ಧಾರಾವಾಹಿ ಪ್ರಾರಂಭವಾದಾಗಲೂ ಕೂಡ ಗಗನ್ ಚಿನ್ನಪ್ಪ ಬರ್ತಾರೆ ಅಂತ ಹೇಳ್ತಾ ಇದ್ರು. ಅಂದರೆ ಅವರ ಅಭಿಮಾನಿಗಳು ಅವರ ಧಾರಾವಾಹಿಯನ್ನು ನೋಡೋದಕ್ಕೆ, ಅವರ ಪಾತ್ರವನ್ನು ನೋಡೋದಕ್ಕೆ, ಅವರ ಆ್ಯಕ್ಟಿಂಗನ್ನು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು. ಇನ್ನು ಗಗನ್ ಚಿನ್ನಪ್ಪ ಸೀತಾರಾಮ ಧಾರಾವಾಹಿಯಲ್ಲಿ ಬಿಸ್ನೆಸ್ ಮೆನ್ ಆಗಿ ಸಖತ್ ಲುಕ್ನಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಮೊದಲ ಸಂಚಿಕೆಗಳಲ್ಲಿ ಕೂಡ ಸೀತಾರಾಮ ಧಾರಾವಾಹಿಯಲ್ಲಿ ಗಗನ್ ಚಿನ್ನಪ್ಪ ಅವರು ಅತ್ಯುತ್ತಮವಾಗಿ ಅಭಿನಯಿಸ್ತಾ ಇದ್ರು. ಜನರ ಮೆಚ್ಚುಗೆಯನ್ನು 1-2 ವಾರದಲ್ಲೇ ಗಳಿಸ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಫಾರಿನಿಂದ ಬಂದಂಥ ಹುಡುಗ ಆಗಿರ್ತಾನೆ ಗಗನ್ ಚಿನ್ನಪ್ಪ. ಅವರ ಜೀವನ, ಅವರ ಮದುವೆ, ಜೊತೆಗೆ ಅವರ ಪ್ರೀತಿ, ಬ್ರೇಕಪ್ ಎಲ್ಲವೂ ಕೂಡ ಅಂದರೆ ಧಾರಾವಾಹಿಯಲ್ಲಿ ಜನರ ಮನಸ್ಸನ್ನು ಗೆದ್ದಿತ್ತು ಅಂತಾನೆ ಹೇಳ್ಬೋದು. ಈಗ ಗಗನ್ ಚಿನ್ನಪ್ಪ ಅವರ ನಿಜ ಜೀವನದಲ್ಲೂ ಕೂಡ ಪ್ರೀತಿ ಬ್ರೇಕಪ್ ಅನ್ನೋದು ಆಗೋಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ತಮ್ಮ ಪ್ರೀತಿ ಬ್ರೇಕಪ್ ಬಗ್ಗೆ ಸ್ವತಃ ಗಗನ್ ಚಿನ್ನಪ್ಪ ಅವರು ಕೂಡ ಮಾತನಾಡ್ಕೊಂಡಿದ್ದಾರೆ. ಇತ್ತೀಚಿನ ಒಂದು ಸಂದರ್ಶನವೊಂದರಲ್ಲಿ ತಮ್ಮ ರಿಲೇಷನ್ಶಿಪ್, ಲವ್, ಬ್ರೇಕಪ್, ಮದುವೆ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ. ಹೌದು ವೀಕ್ಷಕರೇ, ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು ಧಾರಾವಾಹಿಯಲ್ಲಿ ಮಾತ್ರ ಗಗನ್ ಚಿನ್ನಪ್ಪ ಅವರ ಜೀವನ ಈ ರೀತಿ ಇದೆ ಅಂತ. ಆದರೆ ನಿಜ ಜೀವನದಲ್ಲೂ ಕೂಡ ಗಗನ್ ಚಿನ್ನಪ್ಪ ಅವರ ಜೀವನ ಧಾರಾವಾಹಿ ಥರನೇ ಇದೆ. ಅಂದರೆ ಅವರು ಮೊದಲು ಪ್ರೀತಿ ಮಾಡಿದ್ರು, ನಂತರ ಬ್ರೇಕಪ್ ಆಗಿದೆ, ಇವಾಗ ಸಿಂಗಲ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಹಿಂದೆ ಗಗನ್ ಚಿನ್ನಪ್ಪ ಅವರು ಒಂದು ನೋಟನ್ನು ಕೂಡ ಬರೆದಿದ್ರು. ಆ ರಿಲೇಷನ್ಶಿಪ್ ಈಗಲೂ ಇದೆಯಾ ಅಂತ ಕೂಡ ಎಲ್ಲರೂ ಕೂಡ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ಗಗನ್ ಚಿನ್ನಪ್ಪ ಲವ್ನಲ್ಲಿದ್ದಾರಾ, ಇಲ್ಲ ಮದುವೆ ಆಗ್ತಿದ್ದಾರಾ ಎನ್ನುವ ಪ್ರಶ್ನೆಗಳಿಗೆ ಈಗ ನೇರವಾಗಿ ಗಗನ್ ಚಿನ್ನಪ್ಪ ಅವರು ಉತ್ತರವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಅವರು 2021ರಲ್ಲಿ ಅವರು ಡೇಟಿಂಗ್ ಮಾಡ್ತಾ ಇದ್ದ, ಅಂದರೆ ಅವರು ಲವ್ ಮಾಡ್ತಾ ಇದ್ದಂತಹ ಪ್ರೇಯಸಿ ಬಗ್ಗೆ ಒಂದು ನೋಟನ್ನು ಕೂಡ ಬರ್ಕೊಂಡಿದ್ರು. ನಂತರ ನಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಯಿತು ಅಂತ ಕೂಡ ಯಾರೂ ಕೂಡ ಪರ್ಮನೆಂಟ್ ಅಲ್ಲ ಅಂತ ಕೂಡ ಹೇಳಿ ಗಗನ್ ಚಿನ್ನಪ್ಪ ಹೇಳ್ಕೊಂಡಿದ್ದಾರೆ. 2021ರಲ್ಲಿ ನಾನು ಪೋಸ್ಟ್ ಮಾಡುವಾಗ ನಾನು ಅಷ್ಟು ಫೇಮಸ್ ಆಗಿರಲಿಲ್ಲ, ಹಾಗಾಗಿ ಅದು ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ. ಆಗ ಬರೆದ ನೋಟ್ ಈಗ ವೈರಲ್ ಆಗಿದೆ ಅಂತ ಹೇಳಿ ಗಗನ್ ಚಿನ್ನಪ್ಪ ಅವರು ಹೇಳ್ಕೊಂಡಿದ್ದಾರೆ. ಈಗ ನಾವು ಒಳ್ಳೆಯ ಗೆಳೆಯರು, ಆದರೆ ಟಚ್ನಲ್ಲಿಲ್ಲ, ಸಿಕ್ಕಾಗ ಹಾಯ್ ಬಾಯ್ ಅಂತ ಹೇಳ್ತೀವಿ, ಅದೆಲ್ಲವೂ ಜೀವನದ ಒಂದು ಭಾಗ ಅಷ್ಟೇ. ಫ್ರೆಂಡ್ಸ್, ಐ ಆಮ್ ಸಿಂಗಲ್, ರೆಡಿ ಟು ಮಿಂಗಲ್ ಅಂತ ಗಗನ್ ಚಿನ್ನಪ್ಪ ಅವರು ಹೇಳ್ಕೊಂಡಿದ್ದಾರೆ. ಈ ಮೂಲಕ ಗಗನ್ ಚಿನ್ನಪ್ಪ ಅವರು ತಾವು ಸಿಂಗಲ್ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಇನ್ನು ವೀಕ್ಷಕರಿಗೆ, ಗಗನ್ ಚಿನ್ನಪ್ಪ ಅವರು BCom ಮಾಡಿದ್ರು, ಫಾರಿನಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಕೆಲಸವನ್ನು ಬಿಟ್ಟು
ಬಿಟ್ಟು ಬಂದು ಇಲ್ಲಿ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡ್ರು. ಅಂದರೆ ಅವರಿಗೆ ಆ್ಯಕ್ಟಿಂಗ್ ಮಾಡುವ ಒಂದು ಆಸೆ ಇತ್ತು, ಹಾಗಾಗಿ ಆ್ಯಕ್ಟಿಂಗ್ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟರು. ಉದ್ಯೋಗದಲ್ಲಿ ಅವರಿಗೆ ಫಾರಿನಲ್ಲಿ ಒಂದು ಒಳ್ಳೆ ಸ್ಯಾಲ್ರಿ ಕೂಡ ಬರ್ತಾಯಿತ್ತು. ಆ ಸ್ಯಾಲ್ರಿಯನ್ನು ಬರ್ತಾ ಇದ್ದದನ್ನು ಬಿಟ್ಟು ಇಲ್ಲಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಗಗನ್ ಚಿನ್ನಪ್ಪ ಅವರು ಒಳ್ಳೆಯ ವ್ಯಕ್ತಿತ್ವ ಉಳ್ಳವಂಥವರು. ನಾವು ನೋಡ್ತಾನೆ ಇರ್ತೀವಿ ಒಂದು ಅವರು ಸೆಟ್ನಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಜೋವೆಲ್ ಆಗಿರ್ತಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಇದ್ರ ಜೊತೆಗೆ ಇವಾಗ ಅವರು ನಾನು ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಹೇಳ್ಕೊಂಡಿದ್ದಾರೆ. ಏನು ಅವರ ಲವ್ ಏನಿತ್ತು ಅದು ಬ್ರೇಕಪ್ ಆಗಿದೆ ಅಂತ ಹೇಳಿ ಇವಾಗ ಹೇಳ್ಕೊಂಡಿದ್ದಾರೆ. ಅದೆಲ್ಲ ಒಂದು ಪಾಠನೇ ಅಂತಾನೆ ಹೇಳ್ಬೋದು. ಇವಾಗ ಎಷ್ಟೋ ಜನಕ್ಕೆ ಮದುವೆ ಆದಮೇಲೆ ಮನಸ್ತಾಪ ಆಗುತ್ತೆ, ಪ್ರೀತಿ ಆದಮೇಲೆ ಎಷ್ಟೋ ಜನರಿಗೆ ಮನಸ್ತಾಪ ಆಗುತ್ತೆ. ಎಷ್ಟೋ ವರ್ಷ ಚೆನ್ನಾಗಿರ್ತಾರೆ, 10 ವರ್ಷ 13 ವರ್ಷ ಚೆನ್ನಾಗಿರ್ತಾರೆ, ಆದರೂ ಕೂಡ ಅವರ ಮಧ್ಯೆ ಏನೋ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲಿ ಮ್ಯೂಚುವಲ್ ಆಗಿ ದೂರ ಆಗೋದು ಬೆಟರ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಮದುವೆ ಅನ್ನೋ ಒಂದು ಸಂಬಂಧದಲ್ಲಿ ಮದುವೆ ಆದಮೇಲೆ ಬ್ರೇಕಪ್ ಆಗೋಕ್ಕಿಂತ ಮದುವೆಗೆ ಮುಂಚೆನೇ ಬ್ರೇಕಪ್ ಆಗಿದ್ದು ಒಳ್ಳೆಯದು. ಯಾಕೆಂದರೆ ಅವ್ರಿಗೂ ಒಂದು ಲೈಫ್ ಸಿಗುತ್ತೆ, ಇವ್ರಿಗೂ ಒಂದು ಲೈಫ್ ಸಿಗುತ್ತೆ. ಇಲ್ಲಾಂದರೆ ಡಿವೋರ್ಸನ್ನು ಹಣೆಪಟ್ಟಿ ಕೂಡ ಸಿಕ್ಕಾಕೊಂಡ್ಬಿಡ್ತಾರೆ. ಹಾಗಾಗಿ ಅವರ ಮಧ್ಯೆ ಏನು ಪ್ರೀತಿ ಮಾಡೋ ಸಮಯದಲ್ಲೇ ಅವರಿಬ್ಬರ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ, ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದ್ದರೆ ಬ್ರೇಕಪ್ ಮಾಡಿಕೊಂಡ್ರೇ ಒಳ್ಳೆಯದು ಅಂತ ಹೇಳಿ ಕೆಲವರು ಕೂಡ ಹೇಳ್ತಾ ಇದ್ದಾರೆ. ನಿಮಗೆ ಇವರ ಒಂದು ಲವ್ ಸ್ಟೋರಿ ಬಗ್ಗೆ ಏನನ್ಸುತ್ತೆ? ಬ್ರೇಕಪ್ ಆಗಿದ್ದು ಒಳ್ಳೇದನ್ಸುತ್ತಾ, ಅಥವಾ ಇವರಿಬ್ಬರು ಕೂಡ ಜೊತೆಗೆ ಇದ್ದು ಏನೇ ಮನಸ್ತಾಪಗಳಿದ್ರು ಒಟ್ಟಾಗಿ ಇರಬೇಕಾಗಿತ್ತು ಅಂತ ಅನಿಸುತ್ತಾ? ಯಾಕೆಂತಂದರೆ ಯಾರು ಕೂಡ ಬೇರೆ ಬೇರೆ ಆಗಬೇಕು ಅಂತ ಯಾರು ಕೂಡ ಬಯಸೋದಿಲ್ಲ. ಎಲ್ಲೋ ಒಂದು ಕಡೆ ಮನಸ್ತಾಪಗಳು ಇದ್ದೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ದೂರ ಆಗೋದು ಕಾಮನ್ ಅಂತ, ಅಂದರೆ ಮ್ಯೂಚುವಲ್ ಆಗಿ ದೂರ ಆದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.